ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಕೊರೋನಾ ವೈರಸ್ಗೆ ರಾಮಬಾಣವಾಗಿರೋದು ಯಾವುದು? ಹೆಮ್ಮಾರಿ ವಿರುದ್ಧ ಸಿಕ್ಕಂಥ ಬ್ರಹ್ಮಾಸ್ತ್ರ ಜನರ ಕೈ ಸೇರೋದು ಯಾವಾಗ? ರಾಧಾ ಮಿನಿವಾರ್ ಅಖಾಡದಲ್ಲಿ ಹುರಿಯಾಳುಗಳ ವಾಕ್ಸಮರ. ಬಿಹಾರದಲ್ಲಿ ಗೆಲುವಿನ ಹಾರಕ್ಕಾಗಿ ವೋಟಿಂಗ್ ಮೋದಿ ಮತಪೇಟೆ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕ್ರೂರಿ ಕೊರೋನಾ ವೈರಸ್ಗೆ ನಿಜಕ್ಕೂ ಯಾವಾಗ ಸಿಗಲಿದೆ ಗೊತ್ತಾ ವ್ಯಾಕ್ಸಿನ್? ಲಸಿಕೆಯನ್ನ ಯಾವ ಆಧಾರದ ಮೇಲೆ ಜನರಿಗೆ ಕೊಡ್ತಾರೆ? ವೈರಸ್ಗೆ ಕರ್ನಾಟಕದಲ್ಲೇ ಮೊದಲ ಮದ್ದು ಸಿಗುವುದಾದ್ರೂ ಹೇಗೆ? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಕೊರೋನಾ ವೈರಸ್ಗೆ ಕೊನೆಗೂ ಮದ್ದು ಸಿಕ್ಕೇ ಬಿಟ್ಟ ಅನ್ನೋ ಕುತೂಹಲಕ್ಕೆ ಆಕ್ಸ್ಫರ್ಡ್ ವಿವಿ ಉತ್ತರ ಕೊಟ್ಟಿದೆ. ಕೊರೋನಾದಿಂದ ಕಂಗೆಟ್ಟಿರುವಂತಹ ಜಗತ್ತಿಗೆ ಲಸಿಕೆಯ ಸಂಜೀವಿನಿಯಾಗಿ ಬರಲಿದೆ. ಮನುಕುಲವನ್ನೇ ಬೆಂಬಿಡದೆ ಕಾಡ್ತಾ ಇರತಕ್ಕಂಥ ರೋಗಕ್ಕೆ ಜನರ ಜೀವ ಮತ್ತು ಜೀವನ ಎರಡನ್ನೂ ಕಾಪಾಡೋದು ಪಕ್ಕಾ ಆಗಲಿದೆ. ಮುಂದಿನ ತಿಂಗಳಿನಿಂದಲೇ ಲಸಿಕೆ ಸಿಗ್ತಾ ಇರೋದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಹೆಮ್ಮಾರಿ ವೈರಸ್ ವಿರುದ್ಧ ಹೋರಾಡಲು ಇನ್ನು 6 ತಿಂಗಳಿನಲ್ಲೇ ಲಸಿಕೆ ಸಿಗಲಿದೆ ಎನ್ನುವುದು ಮನುಕುಲದ ಆಶಾಭಾವನೆಯನ್ನು ಹೆಚ್ಚು ಮಾಡಿದೆ. ಈಗಾಗಲೇ ವಿಶ್ವದಾದ್ಯಂತ ಲಕ್ಷಾಂತರ ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಕೋಟ್ಯಾಂತರ ಜನರು ವೈರಸ್ನಿಂದ ನರಳುತ್ತಿದ್ದಾರೆ. ಆದರೆ ಮೊದಲ ಮತ್ತು ಎರಡನೇ ಹಂತ ಯಶಸ್ವಿಗೊಳಿಸಿರುವಂತಹ ಲಸಿಕೆ ಈಗ ಫೈನಲ್ ಹಂತಕ್ಕೆ ಬಂದಿದೆ. ಕೊರೋನಾಗೆ 3ನೇ ಹಂತದಲ್ಲಿನ ವ್ಯಾಕ್ಸಿನ್ ಪ್ರಯೋಗ ಕೂಡ ಸಕ್ಸಸ್ ಆಗಿದೆ. ಆದರೆ ಕೊರೋನಾಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಲಿದೆ. ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನೆಕಾ ಕಂಪನಿ ಜೊತೆಗೂಡಿ ಲಸಿಕೆ ಅಭಿವೃದ್ಧಿ ಮಾಡಿದ್ದು ಜಗತ್ತು ಆಕ್ಸ್ಫರ್ಡ್ ವಿವಿ ಲಸಿಕೆ ಕಡೆ ತಿರುಗಿ ನೋಡುತ್ತಿದೆ. ಕೊರೋನಾಗೆ ಲಸಿಕೆ ನೀಡುವುದು ಹೇಗೆ ಅನ್ನೋದರ ಬಗ್ಗೆಯೇ ವ್ಯಾಪಕ ಚರ್ಚೆ ನಡೀತಾ ಇದೆ. ಜಾಗತಿಕ ಸಂಶೋಧನೆ ಸಕ್ಸಸ್ ಆದರೆ ಎಲ್ಲರಿಗೂ ಲಸಿಕೆ ಸಿಗುವಂತಹ ಸಾಧ್ಯತೆ ಇದೆ. ಭಾರತದಲ್ಲಿ ಎಲ್ಲಾ ಜನರಿಗೂ ಲಸಿಕೆ ಸಿಗೋ ಹಾಗೆ ಸರ್ಕಾರ ಮಾಡಲಿದೆಯಂತೆ. ಕರ್ನಾಟಕದಲ್ಲೂ ಎಲ್ಲರಿಗೂ ಲಸಿಕೆ ನೀಡೋ ಕಾರ್ಯಕ್ರಮ ಜಾರಿಯಾಗುವ ಸಾಧ್ಯತೆ ಇದ್ದು ಯಾವ್ಯಾವ ವಲಯದ ಜನರಿಗೆ ಲಸಿಕೆ ನೀಡಬೇಕು ಅಂತ ಸರ್ಕಾರ ಪಟ್ಟಿ ಮಾಡಲಿದೆ. ಕೊರೋನಾ ಲಸಿಕೆ ಕಾರ್ಯಕ್ರಮದಲ್ಲಿ 10 ವರ್ಷದ ಕೆಳಗಿನ ಮಕ್ಕಳಿಗೆ ಮತ್ತು 60 ವರ್ಷದ ಮೇಲ್ಪಟ್ಟ ವೃದ್ಧರಿಗೆ ಕೊರೋನಾ ಲಸಿಕೆ ನೀಡೋ ಸಾಧ್ಯತೆ ಇದೆ. ಕೋಮಾರ್ಬಿಡಿಟಿ ಇರುವಂತಹ ಜನರಿಗೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಜನರಿಗೆ, ಯುವ ಜನತೆಗೆ ಹಾಗೂ ಆರೋಗ್ಯ ಕಾರ್ಯಕರ್ತರು ಸೇರಿದಂತೆ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ಆದ್ಯತೆ ಮೇರೆಗೆ ನೀಡಲಾಗುತ್ತೆ. ಕೊರೋನಾಗೆ ಲಸಿಕೆ ಸಿಕ್ಕಿದ್ದೇ ಆದ್ರೆ ಸರ್ಕಾರವೇ ಎಲ್ಲರಿಗೂ ತಲುಪಿಸುತ್ತೆ. ಕಂಪನಿ ಲಸಿಕೆ ಖರೀದಿ ಮಾಡಿ ಹಳ್ಳಿಗೂ ತಲುಪಿಸಲಿದೆ. ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಸಿಗುವ ವ್ಯವಸ್ಥೆ ಮಾಡಲಿದೆ. ಲಸಿಕೆಯ ದರ ನಿಗದಿ ಬಗ್ಗೆ ಯಾವುದೇ ಚರ್ಚೆ ನಡೆಯದೇ ಇರುವುದರಿಂದ ಸರ್ಕಾರವೇ ಉಚಿತವಾಗಿ ಲಸಿಕೆ ಕೊಡುವ ಸಾಧ್ಯತೆ ಇದೆ. ಲಸಿಕೆ ಬಳಕೆಗೆ ಸರ್ಕಾರದಿಂದ ಟೆಕ್ನಾಲಜಿ ವ್ಯವಸ್ಥೆಯೂ ಆಗುವ ಸಾಧ್ಯತೆ ಇದೆ. ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟ್, ಟ್ರೀಟ್ಮೆಂಟ್ ಹಾಗೂ ಅತ್ಯಾಧುನಿಕ ಸಲಕರಣೆಯನ್ನು ಬಳಸಿ ಲಸಿಕೆ ನೀಡಲು ಪ್ಲಾನ್ ಮಾಡಲಾಗಿದೆ. ಲಸಿಕೆ ನೀಡಿದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲು ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಲಸಿಕೆ ತೆಗೆದುಕೊಂಡವರ ಬಗ್ಗೆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡುವ ಸಾಧ್ಯತೆ ಇದೆ. ಕೊರೋನಾಗೆ ಲಸಿಕೆ ಸಿಕ್ಕ ಬಳಿಕ ರಾಜ್ಯದ ಪ್ರತಿಯೊಬ್ಬರಿಗೂ ಲಸಿಕೆ ಹಾಕುವಂತಹ ಕೆಲಸವನ್ನ ಸರ್ಕಾರವೇ ಮಾಡೋ ಸಾಧ್ಯತೆ ಹೆಚ್ಚಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು ಲಸಿಕೆ ಕೊಡಲಿದೆ. ಲಸಿಕೆ ಕೊಡೋದು ಯಾರಿಗೆ ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿದ ಬಳಿಕ ನಿಗದಿ ಮಾಡಿರೋರಿಗೆ ಮಾತ್ರ ಲಸಿಕೆಯನ್ನು ನೀಡೋ ಸಾಧ್ಯತೆ ಇದೆ. ಕೊರೋನಾ ಲಸಿಕೆಯನ್ನ ಹೇಗೆ ಸ್ಟೋರೇಜ್ ಮಾಡೋದು ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ತಜ್ಞರ ಪ್ರಕಾರ ಲಸಿಕೆ ಸ್ಟೋರ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ. ಸ್ಟೋರ್ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಲಸಿಕೆ ಕೆಲಸ ಮಾಡೋದಿಲ್ಲ. ತಜ್ಞರ ಪ್ರಕಾರ 0 ರಿಂದ 8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಲಸಿಕೆ ಸ್ಟೋರ್ ಮಾಡೋದಕ್ಕೆ ಅಲ್ಟ್ರಾ ಕೂಲಿಂಗ್ ಸಾಧನಗಳ ಅವಶ್ಯಕತೆ ಇದೆಯಂತೆ. ಕೊರೋನಾ ಲಸಿಕೆ ಹಂಚಿಕೆ ಮಾಡೋದಾದ್ರೆ ಯಾರ್ಯಾರಿಗೆ ವ್ಯಾಕ್ಸಿನ್ ಸಿಗುತ್ತೆ ಗೊತ್ತಾ? ಲಸಿಕೆ ನೀಡುವ ಸಲುವಾಗಿ ಸರ್ಕಾರ ಸಮಿತಿ ಮಾಡ್ತಾ ಇರೋದು ಯಾಕೆ? ಆದಿತ್ಯ ಆಳ್ವ ಎಸ್ಕೇಪ್ನಿಂದಾಗಿ ಪ್ರಿಯಾಂಕಾಗೆ ಸಂಕಷ್ಟ ಎದುರಾಗಿದ್ದು ಹೇಗೆ? ಡಿಜೆ ಹಳ್ಳಿ ದಳ್ಳೂರಿಯಿಂದ ಎಸ್ಕೇಪ್ ಆಗ್ತಿದ್ದಾರ ಸಂಪತ್ ರಾಜ್? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಲಸಿಕೆ ಸಿಕ್ಕರೂ ಕೂಡ ಸೋಂಕಿತರಿಗೆಲ್ಲ ಸಿಗೋದಿಲ್ಲ. ಯಾರಿಗೆಲ್ಲ ಲಸಿಕೆ ನೀಡಬೇಕು, ಹೇಗೆ ಲಸಿಕೆ ನೀಡಬೇಕು ಅನ್ನೋದನ್ನ ನಿರ್ಧರಿಸಲು ಲಸಿಕೆ ನೀಡುವ ಬಗ್ಗೆ ತಜ್ಞರ ಸಮಿತಿಯನ್ನ ಸರ್ಕಾರ ರಚಿಸಲಿದೆ. ತಂತ್ರಜ್ಞಾನ ಅಭಿವೃದ್ಧಿ ಆದ್ಯತೆ ಮೇರೆಗೆ ಯಾರಿಗೆ ಲಸಿಕೆ ನೀಡಬೇಕು, ಲಸಿಕೆಯ ಟ್ರಾನ್ಸ್ಪೋರ್ಟ್ ಬಗ್ಗೆಯೂ ಸಮಿತಿ ವರದಿ ನೀಡಲಿದೆ. ಸಮಿತಿಯಲ್ಲಿ ಸೋಂಕು ಶಾಸ್ತ್ರಜ್ಞರು, ಆರೋಗ್ಯ ಅಧಿಕಾರಿಗಳು, ಪರಿಣಿತರು ಇರಲಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ಕೊಡಲು ಪರಿಣಿತರ ಟೀಮ್ ಕೂಡ ಇರಲಿದೆ. ನುರಿತ ವೈದ್ಯರಿಂದಲೇ ಸೋಂಕಿತರಿಗೆ ಲಸಿಕೆ ಕೊಡಲು ವ್ಯವಸ್ಥೆ ಮಾಡಲಾಗುತ್ತೆ. ಈ ಹಿಂದೆ ಬೇರೆ ಬೇರೆ ಲಸಿಕೆ ನೀಡಿದ ಅನುಭವ ಸಿಬ್ಬಂದಿಗಿದೆ. ದಡಾರ, ಟಿಬಿ, ಡಿಫ್ಟೀರಿಯಾ, ದಂತ ರೋಗಗಳಿಗೆ ಲಸಿಕೆಯನ್ನು ನೀಡಿದರು. ಇದೇ ಸಿಬ್ಬಂದಿಯಿಂದಲೇ ಕೊರೋನಾ ಸೋಂಕಿತರಿಗೆ ಲಸಿಕೆ ನೀಡಲಾಗುತ್ತೆ. ಜಿಲ್ಲಾಸ್ಪತ್ರೆಯ ವೈದ್ಯರು, ವೈದ್ಯಕೀಯ ನರ್ಸ್ಗಳು, ತಾಲೂಕು ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಇರ್ತಾರೆ. ಕೊರೋನಾದಿಂದ
ಸೋಂಕಿನಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗೆ ಲಸಿಕೆಯನ್ನು ಎಷ್ಟು ಬಾರಿ ನೀಡಬೇಕು ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಆದ್ರೆ ಒಂದು ಮೂಲದ ಪ್ರಕಾರ ಒಬ್ಬ ವ್ಯಕ್ತಿಗೆ 2 ಬಾರಿ ಕೊರೋನಾ ಲಸಿಕೆ ನೀಡಬೇಕಾಗುತ್ತಂತೆ. ಕೊರೋನಾ ಬರದಿರೋ ಹಾಗೆ 2 ಬಾರಿ ಲಸಿಕೆ ನೀಡಬೇಕು. ಮೊದಲ ಬಾರಿಗೆ ಲಸಿಕೆ ನೀಡಿದ ದಿನದಿಂದ 28 ದಿನಗಳ ನಂತರ ಲಸಿಕೆ ನೀಡಬೇಕಾಗುತ್ತೆ. 20 ನಿಮಿಷದಲ್ಲಿ ರಿಸಲ್ಟ್ ನೀಡುವ ಆಂಟಿಜೆನ್ ಟೆಸ್ಟ್ಗೆ ತಿಲಾಂಜಲಿ ನೀಡುವ ಸಾಧ್ಯತೆ ಇದೆ. ಆಂಟಿಜೆನ್ ರ್ಯಾಪಿಡ್ ಟೆಸ್ಟ್ ಬದಲು ಆರ್ಟಿಪಿಸಿಆರ್ ಟೆಸ್ಟ್ಗೆ ಸರ್ಕಾರ ಒತ್ತು ನೀಡ್ತಾ ಇದೆ. ನಿಖರವಾಗಿ ಸೋಂಕಿತರನ್ನ ಪತ್ತೆ ಹಚ್ಚುವಲ್ಲಿ ಆಂಟಿಜೆನ್ ಟೆಸ್ಟ್ ಫೇಲ್ ಆಗಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಕಳೆದ ಹಲವು ದಿನಗಳಿಂದ ಆಂಟಿಜೆನ್ ಟೆಸ್ಟ್ ಅನ್ನ ಬಿಬಿಎಂಪಿ ಕಡಿಮೆ ಮಾಡಿದೆ. ಕೊರೋನಾ ಸೋಂಕಿತರ ಪತ್ತೆ ಹಚ್ಚುವುದಕ್ಕೆ ಮಾಡುವಂತಹ ಆಂಟಿಜೆನ್ ಟೆಸ್ಟ್ನಲ್ಲಿ ಸಾಮಾನ್ಯ ಜ್ವರದ ಲಕ್ಷಣಗಳಿದ್ರೂ ಪಾಸಿಟಿವ್ ಬರುತ್ತೆ. ಆಂಟಿಜೆನ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದ್ರೆ ಗಂಟಲು ದ್ರವ ಪರೀಕ್ಷೆಯಲ್ಲಿ ನೆಗೆಟಿವ್ ಬರ್ತಾ ಇದೆ. ಸರಿಯಾಗಿ ರಿಪೋರ್ಟ್ ಬಾರದೇ ಇರುವುದರಿಂದ ಆಂಟಿಜೆನ್ ಟೆಸ್ಟ್ಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಆಂಟಿಜೆನ್ ಟೆಸ್ಟ್ ಮೂಲಕ ನಗರದಲ್ಲಿ ನಿತ್ಯ 40% ಸೋಂಕಿತರು ಪತ್ತೆಯಾಗ್ತಾ ಇದ್ರು. ಇದರಿಂದ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ನಂಬರ್ 1 ಆಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಆದಿತ್ಯ ಆಳ್ವ ಎಸ್ಕೇಪ್ ಆಗಿದ್ದಕ್ಕೆ ಸಹೋದರಿಗೆ ಸಂಕಷ್ಟ ಎದುರಾಗಿದೆ. ಸಹೋದರಿ ಪ್ರಿಯಾಂಕಾ ಆಳ್ವಾಗೆ ಈಗಾಗಲೇ 2 ಬಾರಿ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಆದಿತ್ಯ ಎಸ್ಕೇಪ್ ಆಗಲು ಸಹಾಯ ಮಾಡಿದ ಆರೋಪದಡಿ ನೀಡಿದಂತಹ ನೋಟಿಸ್ಗೆ ಇಮೇಲ್ ಮೂಲಕ ಪ್ರಿಯಾಂಕಾ ಉತ್ತರ ನೀಡಿದ್ದಾರೆ. ನಾನು ಸದ್ಯಕ್ಕೆ ವಿಚಾರಣೆಗಾಗಿ ಬೆಂಗಳೂರಿಗೆ ಬರಲು ಸಾಧ್ಯವಿಲ್ಲ. ಕೆಲ ದಿನಗಳ ಬಳಿಕ ಬರುವುದಾಗಿ ಪ್ರಿಯಾಂಕಾ ಹೇಳಿದ್ದಾರೆ. ನೋಟಿಸ್ ಕೊಟ್ಟರೂ ಸಿಸಿಬಿ ಮುಂದೆ ಪ್ರಿಯಾಂಕಾ ಆಳ್ವ ಇನ್ನೂ ಕೂಡ ಹಾಜರಾಗಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗದ ಪ್ರಿಯಾಂಕಾ ವಿರುದ್ಧ ಸಿಸಿಬಿ ಮುಂದಿನ ನಡೆ ಏನು ಅನ್ನೋದು ಕೂಡ ಕುತೂಹಲ ಹೆಚ್ಚು ಮಾಡಿದೆ. ಪ್ರಿಯಾಂಕಾ ಆಳ್ವ ವಿಚಾರಣೆಗೆ ಹಾಜರಾಗುವ ತನಕ ಕಾಯುವುದು, ಇಲ್ಲವೇ 3ನೇ ಬಾರಿ ಪ್ರಿಯಾಂಕಾ ಆಳ್ವಾಗೆ ನೋಟಿಸ್ ಜಾರಿ ಮಾಡುವುದು, ಅಥವಾ ಮುಂಬೈಗೆ ತೆರಳಿ ಸ್ಥಳೀಯ ಠಾಣೆಗೆ ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಪ್ರಕರಣದಲ್ಲಿ ಮಾಜಿ ಮೇಯರ್ ಲಾಕ್ ಆಗುವ ಸಾಧ್ಯತೆ ಇದೆ. ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಮಾಜಿ ಮೇಯರ್ ಸಂಪತ್ ರಾಜ್ ರಣತಂತ್ರ ರೂಪಿಸ್ತಾ ಇದ್ದು, ಸಿಸಿಬಿ ವಿಚಾರಣೆಗೆ ಪದೇ ಪದೇ ಗೈರು ಹಾಜರಾಗ್ತಿದ್ದಾರೆ. ಅಸಲಿಗೆ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಕೊರೋನಾ ವೈರಸ್ ಬಿಟ್ಟು ಬಿಡದೆ ಕಾಡ್ತಾ ಇದೆಯಂತೆ. ಹೀಗಾಗಿ 2 ತಿಂಗಳಿನಿಂದ ಕೊರೋನಾ ನೆಪ ಹೇಳಿ ವಿಚಾರಣೆಗೆ ಹಾಜರಾಗ್ತಿಲ್ಲ. ಸಿಸಿಬಿ ಪೊಲೀಸರಿಗೆ ಸಂಪತ್ ರಾಜ್ ಮೇಲೆಯೇ ಅನುಮಾನ ಹೆಚ್ಚಾಗಿದೆ. ಯಾಕಂದ್ರೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಂಪತ್ ರಾಜ್ ಕಳ್ಳಾಟವಾಡ್ತಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಪ್ರತಿ ಬಾರಿ ವಿಚಾರಣೆಗೆ ಕರೆದಾಗಲೂ ಸಂಪತ್ರಿಂದಲೇ ಇದೇ ನೆಪ. ಅಸಲಿಗೆ ಸಂಪತ್ ರಾಜ್ಗೆ ನಿಜಕ್ಕೂ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದ್ಯಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ರಾಜರಾಜೇಶ್ವರಿ ನಗರ ಮಿನಿ ಬಾರ್ ಗೆಲ್ಲೋದಕ್ಕೆ ಮತಬೇಟೆಗಿಳಿದ ಎಚ್ಡಿಡಿ. ಕಮಲದ ಪಡೆಯಲ್ಲಿ ಪ್ರಚಾರಕ್ಕೆ ಹೊಸ ಖುಷ್ಬು ಸಿಕ್ಕಿದ್ದು ಹೇಗೆ? ಸಿದ್ದು ವಿರುದ್ಧ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾದ್ರೂ ಯಾಕೆ? ಚಾಮರಾಜನಗರದಲ್ಲಿ ಸಫಾರಿ ಬರಿ ಆಗೋಕೆ ಕಾರಣವಾದ್ರೂ ಏನು? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣಾ ಅಖಾಡ ರಂಗೇರಿದೆ. ಮಿನಿ ಚುನಾವಣಾ ಕುರುಕ್ಷೇತ್ರಕ್ಕೆ ಸ್ಟಾರ್ ಪ್ರಚಾರಕರು ಎಂಟ್ರಿ ಕೊಟ್ಟಿದ್ದು, ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಮಾಜಿ ಸಿಎಂ ಎಚ್ಡಿಕೆ ಕ್ಯಾಂಪೇನ್ ಮಾಡಿದರು. ರೋಡ್ ಶೋ ಸರಣಿ ಸಭೆಗಳ ಮೂಲಕ ಕುಮಾರಸ್ವಾಮಿ ಮತಬೇಟೆ ನಡೆಸಿದರು. ಇನ್ನು ಬಿಜೆಪಿ ನಾಯಕರು ಕೂಡ ಆರ್ಆರ್ ನಗರದಲ್ಲಿ ಮತಯಾಚಿಸಿದ್ದಾರೆ. ಸ್ಟಾರ್ ಪ್ರಚಾರಕರನ್ನ ಕರೆಸಿ ಮತ ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿದ್ದು, ಅಭ್ಯರ್ಥಿ ಮುನಿರತ್ನ ಪರ ನಟಿ ಖುಷ್ಬೂ ರೋಡ್ ಶೋ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಯಶವಂತಪುರ, ಲಗ್ಗೆರೆ ವಾರ್ಡ್, ಸಿದ್ಧಾರ್ಥ ನಗರದಲ್ಲಿ ಮತಯಾಚಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪರ ಸಂಸದ ಡಿಕೆ ಸುರೇಶ್ ವೋಟ್ ಕೇಳಿದ್ರು. ಈ ವೇಳೆ ಮಾಜಿ ಶಾಸಕ ಬಾಲಕೃಷ್ಣ ಕೂಡ ಪ್ರಚಾರ ನಡೆಸಿದರು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜ್ಞಾನ ಭಾರತಿ, ಜೆಪಿ ಪಾರ್ಕ್, ಬಿಡಿಎ ಕಾಂಪ್ಲೆಕ್ಸ್, ಲಗ್ಗೆರೆ, ಲಕ್ಷ್ಮೀದೇವಿ ನಗರ ವಾರ್ಡ್ಗಳಲ್ಲಿ ಮತಯಾಚಿಸಲಾಯಿತು. ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಸಮಾಜದ ಜನರಿರತಕ್ಕಂಥ ಸ್ಥಳದಲ್ಲಿ ಸಿದ್ದರಾಮಯ್ಯ ಪ್ರಚಾರ ನಡೆಸುತ್ತಾ ಪ್ರಚೋದನಕಾರಿ ಹೇಳಿಕೆ ನೀಡಿ ಜನರನ್ನ ಕೆಣಕಿದ್ದಾರೆ. ಆರ್ಆರ್ ನಗರ ಇನ್ನೊಂದು ಡಿಜೆ ಹಳ್ಳಿ ಆದ್ರೂ ಅಚ್ಚರಿ ಇಲ್ಲ ಅಂತ ಮುನಿರತ್ನ ಗರಂ ಆಗಿದ್ದಾರೆ. ಕಾಂಗ್ರೆಸ್ನವರು ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇದ್ದು, ತಾಯಿಯನ್ನ ಮಾರಿಕೊಂಡಿದ್ದೇನೆ ಎಂದು ಕೀಳುಮಟ್ಟದಲ್ಲಿ ಮಾತನಾಡಿದ್ದಾರೆ ಅಂತ ಸಿಟ್ಟಾಗಿದ್ದಾರೆ. ಆರ್ಆರ್ ನಗರ ಮಿನಿವಾರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಈಗಾಗಲೇ ಗೆದ್ದಿದ್ದಾರೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತಹ ಸುಧಾಕರ್, 30,000 ಮತಗಳ ಅಂತರದಿಂದ ಮುನಿರತ್ನ ಗೆಲ್ಲುವ ನಿರೀಕ್ಷೆ ಇದೆ. ಸಿರಾದಲ್ಲಿ ಬಿಜೆಪಿಯ ಹೊಸ ಅಲೆ ಸೃಷ್ಟಿಯಾಗಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಗಾಳಿ ಬೀಸಿದೆ ಅಂತ ಹೇಳಿದರು. ಕೊಡಗು
ಜಿಲ್ಲೆಯ ಮಡಿಕೇರಿ ಬಿಜೆಪಿ ಶಾಸಕ ಮತ್ತು ಪರಿಷತ್ ಸದಸ್ಯ ಪ್ರತ್ಯೇಕವಾಗಿ ದೂರು ದಾಖಲಿಸಿದ್ದಾರೆ. ಅಪ್ಪಚ್ಚು ರಂಜನ್ ಸುನಿಲ್ ಸುಬ್ರಹ್ಮಣ್ಯಗೆ ಫೇಸ್ಬುಕ್ ಖಾತೆಯಲ್ಲಿ ಕಿಡಿಗೇಡಿಗಳು ಅವಾಚ್ಯವಾಗಿ ನಿಂದಿಸಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರು ಮಡಿಕೇರಿ ಸೈಬರ್ ಕ್ರೈಂ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ದೂರನ್ನು ಸಲ್ಲಿಸಿದ್ದಾರೆ. ಲೆಪರ್ಡ್ 58 ಹಿಲ್ಸ್, ಟಿಪ್ಪು ಸುಲ್ತಾನ್, ಅಮ್ಮ ಕೊಡಗು ಹೆಸರಿನಲ್ಲಿ ಇಬ್ಬರಿಗೂ ನಿಂದಿಸಲಾಗಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಕೋಲಾರ ಜಿಲ್ಲಾಧಿಕಾರಿ ಮತಕೇಂದ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಡಿಸಿಸಿ ಸತ್ಯಭಾಮ ಮತಗಟ್ಟೆ ವ್ಯವಸ್ಥೆ, ಕೋವಿಡ್ ಮುನ್ನೆಚ್ಚರಿಕಾ ಕ್ರಮ, ಮತದಾನದ ಕೇಂದ್ರದ ಭದ್ರತೆಗಳ ಬಗ್ಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನುಗು ಅರಣ್ಯ ವ್ಯಾಪ್ತಿಯಲ್ಲಿ ಸಫಾರಿ ಆರಂಭಿಸಲು ವಿರೋಧ ವ್ಯಕ್ತವಾಗಿದೆ. ಅನುಮತಿ ಪಡೆಯದೆ ಅಕ್ಟೋಬರ್ 30ರಿಂದ ಸಫಾರಿ ನಡೆಸಲು ಅರಣ್ಯ ಸಿಬ್ಬಂದಿ ಸಿದ್ಧತೆ ನಡೆಸಿದರು. ಅಲ್ಲದೆ ನುಗು ಅರಣ್ಯ ವ್ಯಾಪ್ತಿಯಲ್ಲಿ ಪ್ರಭಾವಿ ಮಾಜಿ ಸಚಿವರ ಮಗನ ಜಮೀನಿದ್ದು ಅನುಕೂಲವಾಗಲು ಸಫಾರಿಗೆ ಸಿದ್ಧತೆ ನಡೆಸಲಾಗುತ್ತಿತ್ತು ಎನ್ನುವಂತಹ ಆರೋಪ ಕೇಳಿಬಂದಿದೆ. ಪದವೀಧರರ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ದರ್ಬಾರ್ ನಡೆಸಿದ್ದಾದ್ರೂ ಹೇಗೆ? ಕೊರೋನಾ ವೈರಸ್ ಮಧ್ಯೆಯೂ ವೋಟಿಂಗ್ ಹೇಗೆ ನಡೆದಿದೆ? ಅಣ್ಣನ ಮಗನನ್ನೇ ಕೊಲ್ಲಿಸಿದ ಕಿರಾತಕ ಚಿಕ್ಕಪ್ಪ ಖೆಡ್ಡಾಗೆ ಬಿದ್ದಿದ್ದೆಲ್ಲಿ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಗದಗದ ಮುನ್ಸಿಪಲ್ ಕಾಲೇಜ್ ಮತದಾನ ಕೇಂದ್ರದ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ದರ್ಬಾರ್ ನಡೆಸಿದ್ದಾರೆ. ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆ ನಡೀತಾ ಇದ್ರು. ಎಲೆಕ್ಷನ್ ಕೋವಿಡ್ ನಿಯಮವನ್ನ ಮೀರಿ ಗುಂಪು ಗುಂಪಾಗಿ ಸೇರಿ ದರ್ಬಾರ್ ಪ್ರದರ್ಶಿಸಿದ್ರು. ಈ ವೇಳೆ ಟಿವಿ9 ಕ್ಯಾಮೆರಾ ಕಾಣ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ಮತದಾನ ಕೇಂದ್ರದಿಂದ ಹೊರಹಾಕಿದ್ರು. ಹುಬ್ಬಳ್ಳಿ ನಗರದ ಫಾತಿಮಾ ಶಾಲೆಯ ಮತಗಟ್ಟೆಗಳಲ್ಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮತ ಚಲಾಯಿಸಿದರು. ಪಶ್ಚಿಮ ಪದವೀಧರ ಚುನಾವಣೆ ಪ್ರಯುಕ್ತ ಮತಗಟ್ಟೆಗೆ ಆಗಮಿಸಿದ ಶೆಟ್ಟರ್ ಹಕ್ಕು ಚಲಾವಣೆ ಮಾಡಿದರು. ಈ ವೇಳೆ ಜಗದೀಶ್ ಶೆಟ್ಟರ್ಗೆ ಪುತ್ರ ಸಂಕಲ್ಪ್ ಸಾಥ್ ಕೊಟ್ಟರು. ಮತ ಚಲಾಯಿಸಿ ಮಾತನಾಡಿದಂತಹ ಸಚಿವ ಜಗದೀಶ್ ಶೆಟ್ಟರ್ ಮತಗಟ್ಟೆಗೆ ಹೆಚ್ಚಿನ ಸಂಖ್ಯೆ ಜನ ಬರ್ತಿದ್ದಾರೆ. ಕೊರೋನಾ ಆತಂಕದಿಂದ ಜನರು ಬರೋದಿಲ್ಲ ಅನ್ನೋ ಆತಂಕ ಇತ್ತು. ಆದರೆ ಕೋವಿಡ್ ಮಧ್ಯೆಯೂ ಮತದಾನ ನಡೀತಾ ಇದೆ. ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲಾಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಹೇಳಿದರು. ಗದಗದ ಮುನ್ಸಿಪಲ್ ಕಾಲೇಜಿನ ಮತದಾನ ಕೇಂದ್ರದಲ್ಲಿ ಪಶ್ಚಿಮ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಕ್ಕು ಚಲಾಯಿಸಿದ್ರು. ಅಭ್ಯರ್ಥಿ ಎಸ್ಪಿ ಸುಂಕನೂರ್ ಕುಟುಂಬ ಸಮೇತವಾಗಿ ಆಗಮಿಸಿ ಬಂದು ಮತದಾನ ಮಾಡಿದ್ರು. ಬಳಿಕ ಮಾತನಾಡಿದಂತಹ ಸುಂಕನೂರ್ ಅವರು, ನನ್ನ ಗೆಲುವು ಖಚಿತ ಅಂತ ಮತದಾರರು ಹೇಳ್ತಿದ್ದಾರೆ. 4 ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣವಿದೆ. ಹೀಗಾಗಿ ನಾನು ಗೆಲ್ಲುವುದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇನಾಡಿಯಲ್ಲಿ ಅಣ್ಣನ ಮಗನನ್ನ ಕೊಲೆ ಮಾಡಿಸಿದ ಚಿಕ್ಕಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಚಿಕ್ಕಪ್ಪ ಸತೀಶ್ ಪಾಟೀಲ್ ಎಂಬಾತ ವಿಶಾಲ್ ಪಾಟೀಲ್ ಹತ್ಯೆಗೆ 6 ಲಕ್ಷಕ್ಕೆ ಸುಪಾರಿ ನೀಡಿದ. ಸೆಪ್ಟೆಂಬರ್ 27ರಂದು ಕೊಲೆ ಮಾಡಿಸಿ ತಾನೇ ಠಾಣೆಗೆ ಹೋಗಿ ದೂರು ಕೂಡ ನೀಡಿದ. ಸದ್ಯ ಚಿಕ್ಕಪ್ಪ ಸೇರಿ 5 ನಿಪ್ಪಾಣಿ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕೂಡಗಿ, ಮಲಘಾಣ ಸೇರಿದಂತೆ ಹಲವು ಗ್ರಾಮದ ಜನ ಭಯದಲ್ಲಿ ಜೀವನ ದೂಡುವಂತಾಗಿದೆ. ಗ್ರಾಮಗಳಲ್ಲಿರುವಂತಹ ಭೂಮಿಗಳಿಂದ ನಿಗೂಢ ಶಬ್ದ ಮತ್ತು ಕಂಪಿಸಿದ ಅನುಭವ ಆಗ್ತಾ ಇದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಆತಂಕದಲ್ಲಿರುವ ಸ್ಥಳೀಯರು ಸ್ಥಳ ಪರಿಶೀಲನೆ ಮಾಡುವಂತೆ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಭೂಕಂಪನ ಭೂಮಿ ಬಿರುಕು ಬಿಟ್ಟಿದ್ದು ಭೂಕಂಪವಾದರೆ ಭಾರೀ ಹಾನಿಯಾಗುವ ಆತಂಕದಲ್ಲಿ ಜನರಿದ್ದಾರೆ. ಹೊಸಪೇಟೆ ತಾಲೂಕಿನ ನಲ್ಲಾಪುರ ಬಳಿ ಇರುವಂತಹ ವಿಜಯನಗರ ಕಾಲದ ಕೋಟೆ ಗೋಡೆಗೆ ಧಕ್ಕೆ ಬಂದೊದಗುವಂತಹ ಸಂದರ್ಭ ಎದುರಾಗಿದೆ. ಯಾಕಂದ್ರೆ ನಾರಾಯಣಪುರ ಜಲಾಶಯದಿಂದ ಬಿಟಿಪಿಎಸ್ಗೆ ಪೈಪ್ಲೈನ್ ಅನ್ನು ಅಳವಡಿಕೆ ಸಿದ್ಧತೆ ನಡೆದಿದೆ. ಆದರೆ ಕಾಮಗಾರಿ ಕೋಟೆ ಗೋಡೆ ಪಕ್ಕದಲ್ಲೇ ಹೋಗಲಿದೆ ಎನ್ನಲಾಗಿದೆ. ಹೀಗಾಗಿ ಪೈಪ್ಲೈನ್ ಕಾಮಗಾರಿಗೆ ಸ್ಥಳೀಯರು ಹಾಗೂ ಸ್ಮಾರಕ ಪ್ರಿಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೇರೆ ಮಾರ್ಗದಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಬೆಳಗಾವಿ ಸುವರ್ಣಸೌಧದ ಮುಂದೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಿಗೆ ಆಗ್ರಹಿಸಿ ಓರ್ವ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹ ಕುಳಿತಿದ್ದಾರೆ. ಬಸವ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಇಂದು ಸಂಜೆ 4 ಗಂಟೆಯವರೆಗೆ 1 ದಿನದ ಸಾಂಕೇತಿಕ ಸತ್ಯಾಗ್ರಹ ನಡೆಸಲಿದ್ದಾರೆ. ಸಮುದಾಯಕ್ಕೆ ರಾಜ್ಯ ಸರ್ಕಾರ 2A ಮೀಸಲಾತಿ ನೀಡಬೇಕು ಅಂತ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಬಿಹಾರವನ್ನ ಮತ್ತೆ ಕಮಲವಶ ಮಾಡಿಕೊಳ್ಳಲು ಮೋದಿ ನಡೆಸ್ತಾ ಇರೋ ಮತಬೇಟೆ ಹೇಗಿದೆ? ಬಿಹಾರದಲ್ಲಿ ಮೊದಲ ಹಂತದ ಎಲೆಕ್ಷನ್ಗೆ ಮತದಾರರ ಪ್ರತಿಕ್ರಿಯೆ ಹೇಗಿದೆ? ಟ್ರಂಪ್ ವಿರುದ್ಧ ಅತ್ಯಾಚಾರ ಆರೋಪ ಹೊರಿಸಿದ ಅಂಕಣಗಾರ್ತಿ ಕೊಟ್ಟಂತಹ ದೂರಾದ್ರೂ ಏನು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ತೀವ್ರ ಕುತೂಹಲ ಕೆರಳಿಸಿರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಭರ್ಜರಿಯಾಗಿ ನಡೆದಿದೆ. ರಾಜ್ಯದಲ್ಲಿ 71 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದ್ದು, ರಾಜ್ಯದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದ 71 ಕ್ಷೇತ್ರಗಳಲ್ಲಿ 1066 ಅಭ್ಯರ್ಥಿಗಳ ಭವಿಷ್ಯವನ್ನ 2.14 ಕೋಟಿ ಮತದಾರರು ನಿರ್ಧರಿಸಲಿದ್ದಾರೆ. ಬಿಹಾರದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇರುವಂತಹ 71 ಕ್ಷೇತ್ರಗಳಲ್ಲಿ ಜೆಡಿಯು 35 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ ಬಿಜೆಪಿ 29 ಕ್ಷೇತ್ರಗಳಲ್ಲಿ ಅಖಾಡಕ್ಕಿಳಿದಿದೆ. ಆರ್ಜೆಡಿ 42, ಕಾಂಗ್ರೆಸ್ 20 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿವೆ. ಎಲ್ಜೆಪಿಯಿಂದ 41 ಕ್ಷೇತ್ರಗಳಲ್ಲಿ ಹುರಿಯಾಡುಗಳಿದ್ದಾರೆ. ಜೆಡಿಯು ಸ್ಪರ್ಧಿಸಿರುವಂತಹ 35 ಕ್ಷೇತ್ರಗಳಲ್ಲಿ ಎಲ್ಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಕೊರೋನಾ ಸೋಂಕಿನ ಮಧ್ಯೆಯೂ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಹೀಗಾಗಿ ಮತಗಟ್ಟೆಗಳ ಬಳಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಲಾಗಿದೆ. ಮತದಾರರು ಮತ್ತು ಮತಗಟ್ಟೆ ಸಿಬ್ಬಂದಿ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದ್ದು, ದೈಹಿಕ ಅಂತರ ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆಗಳಲ್ಲಿ ಸಿಬ್ಬಂದಿ ಸ್ಯಾನಿಟೈಸ್ ವ್ಯವಸ್ಥೆ ಮಾಡಿದ್ದಾರೆ. ಕೋವಿಡ್ ನಿಯಮ ಪಾಲಿಸುವಂತೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಬಿಹಾರದಲ್ಲಿ 3 ಹಂತದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದ್ದು, 2 ಮತ್ತು 3ನೇ ಹಂತದ ಮತದಾನಕ್ಕಾಗಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಮತಯಾಚಿಸಿದರು. ದರ್ಭಂಗಾ ಮತ್ತು ಪುಜಾಪುರ್ ಹಾಗೂ ಪಾಟ್ನಾದಲ್ಲಿ ರ್ಯಾಲಿ ನಡೆಸುವ ಮೂಲಕ ಮೋದಿ ಮತಯಾಚಿಸಿದರು. ಬಿಹಾರದಲ್ಲಿ ಇಂದು ನಡೀತಾ ಇರುವಂತಹ ಚುನಾವಣೆಯಲ್ಲಿ ಮತಗಟ್ಟೆ ಬಳಿ ಪಕ್ಷಗಳ ಚಿಹ್ನೆಗಳು ರಾರಾಜಿಸ್ತಾ ಇದೆ. ಹೌದು, ಬಿಹಾರದ ಸಚಿವ ಮತ್ತು ಬಿಜೆಪಿ ಅಭ್ಯರ್ಥಿ ಪ್ರೇಮ್ ಕುಮಾರ್ ಗಯಾ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ನಡೆಸಿದರು. ಆದರೆ ಈ ವೇಳೆ ಬಿಜೆಪಿ ಪಕ್ಷದ ಲೋಗೋವನ್ನು ಹೊಂದಿರುವ ಮಾಸ್ಕ್ ಅನ್ನು ಧರಿಸಿದ್ದು ಕಂಡುಬಂತು. ನವೆಂಬರ್ 1ರಂದು ಆಂಧ್ರಪ್ರದೇಶ ರಾಜ್ಯ ಉದಯವಾದ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡುವುದಕ್ಕೆ ಆಂಧ್ರಪ್ರದೇಶ ಸರ್ಕಾರ ಆದೇಶ ಕೊಟ್ಟಿದೆ. ರಾಜ್ಯದ ರಾಜಧಾನಿ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಆಂಧ್ರಪ್ರದೇಶ ರಾಜ್ಯ ಉದಯೋತ್ಸವದ ದಿನ ಆಚರಿಸುವಂತೆ ಆದೇಶ ಜಾರಿಯಾಗಿದೆ. ರಾಜ್ಯೋತ್ಸವ ದಿನ ಆಚರಿಸುವ ಸಲುವಾಗಿ ಮಾಧ್ಯಮ ಸಲಹೆಗಾರ ಜಿವಿಡಿ ಕೃಷ್ಣಮೋಹನ್ ನೇತೃತ್ವದಲ್ಲಿ 9 ಮಂದಿ ಅಧಿಕಾರಿಗಳ ಸಮಿತಿಯನ್ನು ರಚಿಸಿ ಆದೇಶ ಜಾರಿ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾರೆ ಎಂದು ಆರೋಪಿಸಿರುವಂತಹ ಖ್ಯಾತ ಅಂಕಣಗಾರ್ತಿ ಟ್ರಂಪ್ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಈ ಪ್ರಕರಣದಲ್ಲಿ ಟ್ರಂಪ್ ಅವರ ರಕ್ಷಣೆಗೆ ಬರುವ ಅಮೆರಿಕ ನ್ಯಾಯಾಂಗ ಇಲಾಖೆಯ ಪ್ರಯತ್ನವನ್ನು ನ್ಯೂಯಾರ್ಕ್ ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ ತನ್ನ ಅಟ್ಟಹಾಸ ಮೆರಿತಾನೆ ಇದ್ದು, ವಿಶ್ವದಲ್ಲಿ ಒಟ್ಟು 4.42 ಕೋಟಿಗೂ ಅಧಿಕ ಕೊರೋನಾ ಸೋಂಕಿನ ವೈರಸ್ ಪ್ರಕರಣಗಳು ದಾಖಲಾಗಿದೆ. 3.24 ಕೋಟಿ ಜನರು ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಸೋಂಕಿನಿಂದ ಇವರಿಗೆ 11,71,000ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಪ್ರಸ್ತುತ 10 ಲಕ್ಷಕ್ಕೂ ಅಧಿಕ ಜನರು ಸೋಂಕಿನಿಂದ ಚಿಕಿತ್ಸೆ ಪಡೆದಿದ್ದಾರೆ. ಕೊರೋನಾ ವೈರಸ್ ನಿಗ್ರಹಿಸುವ ಲಸಿಕೆಗೆ ಕ್ಲಿನಿಕಲ್ ಟ್ರಯಲ್ ಮುಂದುವರೆದಿದ್ದು, ಔಷಧ ನಿಯಂತ್ರಣ ಸಂಸ್ಥೆಯಿಂದ ಅನುಮತಿ ದೊರೆಯಬೇಕಿದೆ. ಅನುಮತಿ ಸಿಕ್ಕರೆ ಇದೇ ವರ್ಷ ಅಮೆರಿಕದಲ್ಲಿ ಸುಮಾರು 4 ಕೋಟಿ ಡೋಸ್ಗಳನ್ನು ಲಸಿಕೆ ಪೂರೈಸುವುದಾಗಿ ಫೈಸರ್ ಫಾರ್ಮಾ ಕಂಪನಿ ಹೇಳಿದೆ. 2020ರ ಅಂತ್ಯದ ವೇಳೆಗೆ ಲಸಿಕೆಯ 4 ಕೋಟಿ ಡೋಸ್ಗಳು ಹಾಗೂ 2021ರ ಮಾರ್ಚ್ಗೆ 10 ಕೋಟಿ ಡೋಸ್ಗಳ ಪೂರೈಕೆಗೆ ಅಮೆರಿಕ ಸರ್ಕಾರ ಫೈಸರ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಡಿಗ್ರಿ ಬ್ಯಾಟ್ಸ್ಮನ್ ಎಬಿ ಡೆವಿಲಿಯರ್ಸ್ ಡ್ರಾಪ್ ಆಗ್ತಿರೋದು ಯಾಕೆ? ಟೀಂ ಇಂಡಿಯಾ ಸಿಬ್ಬಂದಿಗೆ ಸೋಂಕು ಒಕ್ಕರಿಸಿಕೊಂಡಿದ್ದು ಹೇಗೆ? ಆಕ್ಟಿಂಗ್ ಬಿಟ್ಟು ಆಕ್ಷನ್ ಅತ್ತ ವಾಲಿದ ಹೀರೋ ಆದ್ರೆ ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಐಪಿಎಲ್ನಲ್ಲಿ ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡ್ತಾರೋ ಎಬಿ ಡಿವಿಲಿಯರ್ಸ್ ನವೆಂಬರ್ನಲ್ಲಿ ಆರಂಭವಾಗಲಿರೋ ಬಿಗ್ ಬ್ಯಾಶ್ ಲೀಗ್ ಟೂರ್ನಿಯಿಂದ ವಿಶ್ರಾಂತಿ ಪಡೆಯಲಿದ್ದಾರೆ. ಎಬಿಡಿ ಪತ್ನಿ 3ನೇ ಮಗುವಿಗೆ ಜನ್ಮ ನೀಡಲಿದ್ದು ಕುಟುಂಬದೊಂದಿಗೆ ಕಾಲ ಕಳೆಯಲಿದ್ದಾರೆ. ಎಂಎಸ್ ಧೋನಿ ಕ್ರೀಡಾ ಜಗತ್ತಿನ ಅತ್ಯಂತ ಗೌರವಾನ್ವಿತ ಪ್ರಸಿದ್ಧ ವ್ಯಕ್ತಿ ಅಂತ ಟಿಆರ್ ಅನ್ನೋ ಸಮೀಕ್ಷೆ ಹೇಳಿದೆ. ಧೋನಿ ಗೌರವಾನ್ವಿತ ಆಟಗಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು, ವಿರಾಟ್ ಕೊಹ್ಲಿ, ಅನುಷ್ಕಾ ದಂಪತಿ ಗೌರವಾನ್ವಿತ ಸೆಲೆಬ್ರಿಟಿ ದಂಪತಿಯಾಗಿದ್ದಾರೆ. 2018ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ದೂರವಾಗಿದ್ದ ಮಿಚೆಲ್ ಜಾನ್ಸನ್ ಖಿನ್ನತೆಯಿಂದ ಬಳಲ್ತಾ ಇರುವುದಾಗಿ ಹೇಳಿಕೊಂಡಿದ್ದಾರೆ. ವೃತ್ತಿ ಜೀವನದ ಮೂಲಕ ಮಾನಸಿಕ ಖಿನ್ನತೆ ಸಮಸ್ಯೆಯನ್ನು ನಿಭಾಯಿಸಿಕೊಂಡಿದ್ದು, ಇತರೆ ವಿಷಯಗಳತ್ತ ಗಮನ ಹರಿಸುವುದಾಗಿ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು, ಓರ್ವ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಥ್ರೋಡೌನ್ ಸ್ಪೆಷಲಿಸ್ಟ್ ಡಿ ರಾಘವೇಂದ್ರಗೆ ಕೊರೋನಾ ಇರುವುದು ಪತ್ತೆಯಾಗಿದ್ದು, ಆಸೀಸ್ ಪ್ರವಾಸ ಮಿಸ್ ಮಾಡಿಕೊಂಡಿದ್ದಾರೆ.
ಟೀಂ ಇಂಡಿಯಾಕ್ಕೆ ಸೂರ್ಯಕುಮಾರ್ ಯಾದವ್ರನ್ನ ಆಯ್ಕೆ ಮಾಡದಂತ ಕುರಿತು ಹರ್ಭಜನ್ ಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂರ್ಯಕುಮಾರ್ ದಾಖಲೆಗಳನ್ನು ಪರಿಶೀಲಿಸಿ ಭಾರತ ತಂಡಕ್ಕೆ ಆಯ್ಕೆಯಾಗಲು ಏನ್ ಮಾಡಬೇಕು ಅಂತ ಭಜ್ಜಿ ಪ್ರಶ್ನೆ ಮಾಡಿಸಿದ್ದಾರೆ. ಸ್ಯಾಂಡಲ್ವುಡ್ನ ಹೆಸರಾಂತ ನಟ ಎಸ್ ನಾರಾಯಣ್ ಪುತ್ರ ಈಗ ನಿರ್ದೇಶಕನಾಗಲು ಹೊರಟಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕನಾದ್ರೂ ಪಂಕಜ್ಗೆ ಅದೃಷ್ಟ ಒಲಿದು ಬರಲಿಲ್ಲ. ಹೀಗಾಗಿ ಈಗ ನಿರ್ದೇಶನದ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಸದ್ಯ ಟಾಲಿವುಡ್ನಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ನಟಿ. ತೆಲುಗು ಸ್ಟಾರ್ ಅಲ್ಲು ಅರ್ಜುನ್ ಜೊತೆ ಪುಷ್ಪ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕಾಗಿ ರಶ್ಮಿಕಾ ತೆಲುಗು ಕಲಿತಿದ್ದಾರೆ. ಅಂದ್ರೆ ಗ್ರಾಮೀಣ ಶೈಲಿಯಲ್ಲಿ ತೆಲುಗು ಮಾತನಾಡುವುದನ್ನು ಕಲಿತಾ ಇದ್ದಾರೆ. ಇದಕ್ಕಾಗಿ ವಿಶೇಷ ತರಬೇತುದಾರರನ್ನು ನೇಮಕ ಮಾಡಲಾಗಿದೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಮನೆ ಮಾರಾಟದ ಬಗ್ಗೆ ಬೀಟೂನಲ್ಲಿ ಸುದ್ದಿ ಆಗ್ತಾ ಇದೆ. ಆದರೆ ಈ ಸುದ್ದಿ ಹರಿದಾಡೋಕೆ ಕಾರಣ ಶಾರುಖ್ ಖಾನ್ ಅಭಿಮಾನಿ. ಶಾರುಖ್ ಖಾನ್ ಅಭಿಮಾನಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮನೆಯನ್ನ ಮಾರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಉತ್ತರಿಸಿದಂತಹ ಶಾರುಖ್ ಮನೆ ಮಾರಲು ಸಾಧ್ಯವಿಲ್ಲ ಎಂದಿದ್ದಾರೆ. ಟಗರು ಚಿತ್ರದಲ್ಲಿ ಅಬ್ಬರಿಸಿದಂತಹ ನಟ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಮತ್ತೆ ಒಂದಾಗ್ತಿದ್ದಾರೆ. ಈ ಕಾಂಬಿನೇಷನ್ಗಾಗಿ ಅಭಿಮಾನಿಗಳು ಕಾದು ಕುಳಿತಿದ್ರು. ಇದೀಗ ತಮಿಳು ನಿರ್ದೇಶಕ ವಿಜಯ್ ಮಿಲ್ಟನ್ ಈ ಜೋಡಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಸದ್ಯದಲ್ಲೇ ಟೈಟಲ್ ರಿವೀಲ್ ಆಗಲಿದೆ. ಮನೆ ಕೆಲಸಕ್ಕೆ 18.5 ಲಕ್ಷ ಸಂಬಳ ಕೊಡ್ತಿರೋದಾದ್ರೂ ಎಲ್ಲಿ? ಬರಿಗೈನಲ್ಲಿ ಕುದಿಯೋ ಎಣ್ಣೆಗೆ ಕೈ ಹಾಕಿದ ಮಹಿಳೆ ಇರುವುದಿಲ್ಲಿ. ಪಕ್ಷಿಗಳು ವಾಲಿಬಾಲ್ ಆಟವಾಡಿದ್ದಾದ್ರೂ ಹೇಗೆ? ಇಂತಹ ಕೌತುಕದ ಸುದ್ದಿಯನ್ನು ನೋಡೋಣ ವೈರಲ್ ಸುದ್ದಿಯಲ್ಲಿ. ಮನೆ ಕೆಲಸದವರಿಗೆ ಅಬ್ಬಬ್ಬ ಅಂದ್ರೆ ಎಷ್ಟು ಸಂಬಳ ಇರಬಹುದು? ಹೆಚ್ಚು ಅಂದ್ರೆ 10 ರಿಂದ 15 ಸಾವಿರ ಕೊಡಬಹುದು. ಆದ್ರೆ ಇಂಗ್ಲೆಂಡ್ನಲ್ಲಿ 15.5 ಲಕ್ಷ ಕೊಡ್ತಿದ್ದಾರೆ. ಅಚ್ಚರಿ ಅಂದ್ರೂ ಕೂಡ ನಿಜ. ಬ್ರಿಟಿಷ್ ರಾಯಲ್ ಫ್ಯಾಮಿಲಿ ಈ ಆಫರ್ ನೀಡಿದ್ದು ವಾರದಲ್ಲಿ 5 ದಿನ ಕೆಲಸ ಇರಲಿದ್ದು ವಿಂಡ್ಸರ್ ಕ್ಯಾಸಲ್ ಅರಮನೆಯಲ್ಲೇ ಇರಬಹುದಾಗಿದೆ. ಸದ್ಯ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದೆ. ತನ್ನ ವೇಗ ಜಿಗಿತದಿಂದಲೇ ಚಿರತೆ ಎಂಥವರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಚಿರತೆಗಳು 20 ಅಡಿ ಉದ್ದ ಹಾಗೂ 10 ಅಡಿ ಎತ್ತರ ಜಿಗಿಯುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದೇ ರೀತಿ ಬೇಟೆಯನ್ನ ಅಟ್ಟಾಡಿಸಿಕೊಂಡು ಬಂದಂತಹ ಚಿರತೆಯೊಂದು ಪಕ್ಕಾ ಪ್ಲಾನ್ ಮಾಡಿ ಗೇಟ್ ಹಾರಿದೆ. ಚೀತಾ ಟೈಮಿಂಗ್ಸ್ ನೋಡಿ ನೆಟ್ಟಿಗರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ಕರ್ನಾಟಕದ ಕೆಲವೆಡೆ ಧಾರ್ಮಿಕ ಆಚರಣೆ ವೇಳೆ ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕುವುದನ್ನು ನೋಡಿರ್ತೀವಿ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕಿದ್ದಾಳೆ. ಆದರೆ ಇದ್ಯಾವುದೋ ಧಾರ್ಮಿಕ ಆಚರಣೆ ಅಲ್ಲ, ಬದಲಾಗಿ ಅಡುಗೆಯನ್ನ ಫ್ರೈ ಮಾಡ್ತಾ ಇರೋದು. ಕುದಿತಾ ಇರುವಂತಹ ಎಣ್ಣೆಯಲ್ಲಿ ಬರಿಗೈನಲ್ಲಿ ಏನೋ ಪದಾರ್ಥ ಹಾಕಿದಂತಹ ಮಹಿಳೆ ಬಳಿಕ ಎಣ್ಣೆಯನ್ನ ತೆಗೆದು ತೋರಿಸಿದ್ದಾಳೆ. ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಹಕ್ಕಿಗಳು ವಾಲಿಬಾಲ್ ಆಡುತ್ತವಾ? ಖಂಡಿತ ಇದು ನಿಜ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು, ಹಸಿರು ಮತ್ತು ಹಳದಿ ಬಣ್ಣದ ಪಕ್ಷಿಗಳು 2 ತಂಡದ ನಡುವೆ ಪಂದ್ಯ ನಡೆದಿದೆ. ಕೊಕ್ಕಿನ ಸಹಾಯದಿಂದ ಚೆಂಡನ್ನ ಎಸೆಯುವಂತಹ ಹಕ್ಕಿಗಳು ಸೊಬಗನ್ನ ನೋಡುವುದೇ ಕಣ್ಣಿಗೆ ಖುಷಿ ಕೊಡ್ತಿದೆ. ಮಕ್ಕಳು ಮನೆಯಲ್ಲಿದ್ರೆ ಆ ಖುಷಿನೇ ಬೇರೆ. ಮಕ್ಕಳ ಆಟ ತುಂಟಾಟ ಎಂಥವರ ನೋವನ್ನು ಕೂಡ ಮರೆಸಿಬಿಡುತ್ತೆ. ಅದೇ ರೀತಿ ಕೇವಲ 5 ವರ್ಷದ ಬಾಲಕಿ ಡ್ರಮ್ಸ್ ಬಾರಿಸುವುದನ್ನು ನೋಡಿ ಎಲ್ಲರೂ ಅಚ್ಚರಿಗೆ ಒಳಗಾಗುತ್ತಾರೆ. ಅಮೆರಿಕದ ಮಾಜಿ ಬ್ಯಾಸ್ಕೆಟ್ಬಾಲ್ ಆಟಗಾರ ರೆಕ್ಸ್ ಚಾಪ್ಮನ್ ಟ್ವಿಟರ್ನಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿದ್ದು, ತನಗಿಂತಲೂ ಎತ್ತರದ ಡ್ರಮ್ಸ್ ಬಾರಿಸುವ ಬಾಲಕಿಯನ್ನು ನೋಡಿ ಎಲ್ಲರೂ ವಾವ್ ಎಂದಿದ್ದಾರೆ.